ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರ. ಆತ್ಮೀಯರೇ, KSN ಯಾರು ಇವರು? ಫಾಸ್ಟ್ ಇವತ್ತು ಮರ್ತಿರ್ಬೋದೇನೋ, ಆದರೂ ಮಾವನ ಮನೆಗೆ ಅನ್ನೋ ಶಬ್ದ ಕೇಳಿಸ ಇದೆಲ್ಲ ಕೇಳಿದ್ದೀನಲ್ಲಪ್ಪ ನಾನು ಅನ್ನುವಂಥದ್ದೆಲ್ಲ ಕನ್ನಡಿಗರು ಹೇಳುವಂಥ ಮಾತು. ಅದೇ KS ನರಸಿಂಹಸ್ವಾಮಿ. ಕಾಲಗರ್ಭದಲ್ಲಿ ಎಲ್ಲರೂ ಒಂದಿನ ಹೋಗುವಂಥದ್ದು. ನಾವು ಸಾಕಷ್ಟು ರಾಜಕಾರಣಿಗಳ ಬಗ್ಗೆ ಮತ್ತರ ಬಗ್ಗೆ ಮಾತಾಡಿ ಬೇಸರ ಆಗಿತ್ತು. ವಿಶೇಷವಾಗಿ ಒಂದು ಲೇಖನ ನೋಡಿದಾಗ ಸಹಜ ಅವರ ಹಾಡುಗಳೇನಪ್ಪ ಅದು, ಮಾವನ ಮನೆಗೆ ಹೋದಾಗ ರಾತ್ರಿ ಆಗಿತ್ತು, ಮಾವನ ಮಗಳು, ಒಂದು ಪ್ರೇಮ ಪ್ರೀತಿ ವಿಶ್ವಾಸ, ಮದುವೆ ಆದ ನಂತರದ ಪ್ರೀತಿ, ಮದುವೆ ಮೊದಲಿನ ಪ್ರೀತಿ, ಸಿರಿಗೆರೆ ಅನ್ನುವಂಥ ಶಬ್ದ ಬಳಸಿದ್ದು. ಇದು ಕೇಳಿದ್ರೆ ಸಾಕು. ಇವತ್ತು KS ನರಸಿಂಹಸ್ವಾಮಿ ಅವರ ಹಾಡುಗಳು ಕೇಳ್ತಾ ಇದ್ರೆ ನೀವು ಕೇಳಬೇಕಂತೇಳಿ CS ಅಶ್ವತ್ಥರಿಂದ ಅಜರಾಮರಾವ್ ಅವರ ಕಂಠದಿಂದಾಗಿ. ಹೀಗಾಗಿ ಇವತ್ತು KSN ನಮ್ಮ ಮಧ್ಯದಲ್ಲಿಲ್ಲ, ಆದರೆ ಅವ್ರ ಧ್ವನಿ, ಅವರ ಕಾವ್ಯ, ಅವರ ಕನಸ, ಅವರ ಏನಪ್ಪ ಅಂತಂದ್ರೆ ವಿಶೇಷವಾದ ಸಿರಿಗಿರಿಯ ಕೆರೆ. ಇವತ್ತು ಆ ಸಿರಿಗಿರಿ ಕೆರೆಗೆ ಪ್ರೇಮ ಕವಿ ಅಂತ ಹೆಸರಿಟ್ಟಿದ್ದು, KS ನರಸಿಂಹಸ್ವಾಮಿ ಸರೋವರ ಅಂತ ಕರೆದಿದ್ದು ಸಾರ್ಥಕ ಆದಂಥದ್ದು. ಯಾಕಂದ್ರೆ ಒಬ್ಬ ಕವಿ ಬದುಕಿದ್ದು, ಬಾಳಿದ್ದು, ನೋಡಿದ್ದು, ಅನುಭವಿಸಿ ಹೊರಗೆ ಹಾಕಿದ್ದು, ತನ್ನಂತ ತೋರಿಸ್ಕೊಳ್ಳೋ ಪ್ರಯತ್ನ ಮಾಡಿದ್ದು, ಸಮಾಜನ ಹತ್ರ ಹಿಡಿದಿಟ್ಟಿದ್ದು, ಇವೆಲ್ಲ ನೆನಪಿಸ್ಕೊಳ್ತಾ ಇದ್ರೆ ಮನುಷ್ಯಗ ಏನು ಅದ್ಭುತಪ್ಪ ಇದು ಅಂತೇಳಿ. ಯಾಕಂದ್ರೆ ತನ್ನ ಕಾಲದ ತನ್ನ ಸಮಯದ ಪ್ರತಿಯೊಂದು ಘಟನೆಗಳನ್ನು ಅನುಭವಿಸಿ ಹಾಡುವಂಥದ್ದು, ಅದನ್ನು ಇನ್ನೊಬ್ರಿಗೆ ಅಪ್ಲೈ ಮಾಡಿ ಹಾಡುವಂಥದ್ದು, ನಿಜವಾಗಿಯೂ ಹಾಡುವಂಥದ್ದಷ್ಟೆಲ್ಲ ಹಾಡು ಬರೆಯುವಂಥದ್ದು ಕೂಡ ಅದ್ಭುತವಾದ ಕ್ರಿಯೆ. ಆ ಅದ್ಭುತವಾದ ಕ್ರಿಯೆ ನಮ್ಮ KS ನರಸಿಂಹಸ್ವಾಮಿಗಳಿಂದ ಆಗಿದ್ದು ಭಾಳ ಅಪರೂಪ. ಯಾಕಂದರೆ ಕರ್ನಾಟಕದಲ್ಲಿ ಯಾರೂ ಕೇಳದ ಇವರ ಹಾಡುಗಳಿಲ್ಲ ಅಂತ ಹೇಳಕ್ಕೆ ಆಗೋದಿಲ್ಲ. ದ ರಾ ಬೇಂದ್ರೆ ಅವರು ಹೇಳಿಬಿಟ್ಟಿದ್ರು ಬದಲಾಗಿ ಅದ್ಭುತಪ್ಪ ಇವರೊಬ್ಬರು, ಒಬ್ಬ ಅತ್ಯದ್ಭುತ ಕವಿ ಬಂದುಬಿಟ್ರು ನಮ್ಮ ಮಧ್ಯದಲ್ಲಿ ಅನ್ನುವಂಥ ಮಾತನ್ನು ಅವ್ರನ್ನ ಸದಾ ನೆನಪಿಸ್ತಾ ಇದ್ದರು. ಈ ಒಂದು ನಮ್ಮ ಏನಪ್ಪ ಅಂದರೆ ಕೇರಿ ಅಂತೇನು ಊರದ ಆ ಹಳ್ಳಿಯ ಬದಿಗೆ ಏನಪ್ಪ ಅಂತಂದ್ರೆ ಸರೋವರದ ಕಿಕ್ಕೇರಿ ಗ್ರಾಮದಲ್ಲೇ KS ಅವರ ಹುಟ್ಟೂರದ ಆ ಸರೋವರದ ದಂಡಿ ಮೇಲೆ ಇವರು ಅಡ್ಡಾಡ್ತಾ ನೋಡ್ತಾ